ನಮಸ್ಕಾರ. ಹೊನ್ನಕಿರಣ ನ್ಯೂಸ್ ಚಾನೆಲ್ಗೆ ಸ್ವಾಗತ. ವಿಜಯಪುರದಲ್ಲಿ ಛಲವಾದಿ ಸಮಾಜ ಮುಖಂಡರಾದ ಜೈ ಭೀಮ್ ಮುತ್ತಗಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಮುನ್ನವೇ ಒಂದು ಸಮುದಾಯದ ಓಲೈಕೆಗಾಗಿ ಅವೈಜ್ಞಾನಿಕ ರೋಸ್ಟರ್ ಬಿಂದು ಆಧರಿಸಿ ವಿವಿಧ ಇಲಾಖೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಅಧಿಸೂಚನೆ ಹೊರಡಿಸಿರುವುದು ಛಲವಾದಿ ಸಮಾಜಕ್ಕೆ ಮರಣಶಾಸನವಾಗಿಸಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಛಲವಾದಿ ಸಮಾಜದ ಮುಖಂಡ ಜೈ ಭೀಮ್ ಮುತ್ತಗಿ ಅಸಮಾಧಾನ ಹೊರಹಾಕಿದರು. ಸಂದರ್ಭದಲ್ಲಿ ಛಲವಾದಿ ಸಮಾಜ ಮುಖಂಡರಾದ ಗುರುಪ್ರಸಾದ್, ಗುರುರಾಜ್ ಓಲೇಕಾರ, ಹುಚ್ಚಪ್ಪ ಬಾವಿಮನಿ ಮೊದಲಾದವರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೋಡ್ತಾ ಇರಿ ಹೊನ್ನಕಿರಣ ನ್ಯೂಸ್ ಕರ್ನಾಟಕ. ಸಮುದಾಯದ ಮುಖಂಡರು ಒಳಮೀಸಲಾತಿ ಹಂಚಿಕೆಯಲ್ಲಿ ಆಗುತ್ತಿರುವ ಅನ್ಯಾಯವನ್ನು ಖಂಡಿಸಿ ರೋಸ್ಟರ್ ಬಿಂದುವಿನಲ್ಲಿ ಸಮಾನತೆಯ ಹಂಚಿಕೆ ಆಗ್ತಾ ಇಲ್ಲ. ಇದನ್ನು ಖಂಡಿಸಿ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಸಹೋದರ ಜೈ ಭೀಮ್ ಮುತ್ತಗಿ ಅವರು ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಗುರುಪ್ರಸಾದ್. ನಮ್ಮ ಛಲವಾದಿ ಸಮಾಜದ ಕರೆಗೆ ಹೋಗಲು ಬಂದಿರತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಬಂಧುಗಳಿಗೆ ಮತ್ತು ಹಿರಿಯರಿಗೆ ನನ್ನ ಕಡೆಯಿಂದ, ನನ್ನ ಸಮಾಜದ ಕಡೆಯಿಂದ ಮೊಟ್ಟ ಮೊದಲನೇದಾಗಿ ತಮಗೆ ಸ್ವಾಗತವನ್ನು ಬಯಸ್ತಾ, ಏನು ಒಳ ಮೀಸಲಾತಿ ಹಂಚಿಕೆಯಲ್ಲಿ ರೋಸ್ಟರ್ ಬಿಂದುವಿನ ಪ್ರಕಾರ ಮಲಗೈ ಸಮಾಜಕ್ಕೆ, ಛಲವಾದಿ ಸಮಾಜಕ್ಕೆ ಅನ್ಯಾಯ ಆಗುತ್ತಿರುವುದನ್ನು ಖಂಡಿಸಿ ಇವತ್ತು ನಾವು ವಿಜಯಪುರ ಜಿಲ್ಲೆಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ ಒಳ ಮೀಸಲಾತಿ ಅಂದರೆ ಏನಂತೇಳಿ ಎರಡು ಮಾತಿನಲ್ಲಿ ನಾನು ಹೇಳ್ತೇನೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರಿಗಾಗಿ ಮೀಸಲಿಟ್ಟ ಒಟ್ಟು ಕೋಟಾದಡಿಯಲ್ಲಿ ಉಪಜಾತಿಗಳಿಗೆ ಜನಸಂಖ್ಯೆ ಮತ್ತು ಹಿಂದುಳಿದ ವರ್ಗರ ಆಧಾರದ ಮೇಲೆ ಪ್ರತ್ಯೇಕ ಮೀಸಲಾತಿ ನೀಡುವುದಾಗಿದೆ. ಇದು ಮೀಸಲಾತಿಯೊಳಗಿನ ಮೀಸಲಾತಿಯಾಗಿದ್ದು, ಇದು ಸಮಾನ ಹಂಚಿಕೆಯ ಮತ್ತು ಅತಿ ಹೆಚ್ಚು ವಂಚಿತರಿಗೆ ಸಾಮಾಜಿಕ ನ್ಯಾಯ ಒದಗಿಸುವ ಒಳ ಮೀಸಲಾತಿಯಾಗಿದೆ. ಈ ಒಳ ಮೀಸಲಾತಿಯ ಉದ್ದೇಶ ಸಮಾನವಾದ ಹಂಚಿಕೆ. ಆದರೆ ದುರ್ದೈವದ ಸಂಗತಿ ಏನಂದ್ರೆ, ಈ ಒಳ ಮೀಸಲಾತಿಗೆ ದಶಕಗಳ ಕಾಲ ಹೋರಾಟ ಮಾಡಿರ್ತಕ್ಕಂಥ ಛಲವಾದಿ ಸಮಾಜ ಇವತ್ತು ಸುಮಾರು 3 ದಶಕಗಳ ಕಾಲ ಒಳ ಮೀಸಲಾತಿಗೆ ಹೋರಾಟವನ್ನ ಮಾಡಿಕೊಂಡು ಬಂದಿರತಕ್ಕಂತಹ ನಮ್ಮ ಛಲವಾದಿ ಸಮಾಜಕ್ಕೆ ಇವತ್ತು ರೋಸ್ಟರ್ ಬಿಂದುವಿನ ಮುಖಾಂತರ ಏನು ನೋಟಿಫಿಕೇಶನ್ ಆಗಿದೆ, ಕೆಲವು ಹುದ್ದೆಗಳನ್ನ ನೋಟಿಫಿಕೇಶನ್ ಮಾಡಿದ್ದಾರೆ ಸರ್ಕಾರದವರು, ಇದು ಬಲಗೈ ಸಮಾಜದವರಿಗೆ ಮರಣ ಶಾಸನವಾಗಿ ಮಾರ್ಪಾಟಾಗಿದೆ. ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಳ ಮೀಸಲಾತಿ ಇನ್ನೂ ಕೂಡ ಜಾರಿಯಾಗಿಲ್ಲ, ರಾಜ್ಯಪಾಲರ ಅಂಕಿತ ಆಗಿಲ್ಲ ಮತ್ತು ಅಲೆಮಾರಿಗಳು ಇದನ್ನ ಸುಪ್ರೀಂ ಕೋರ್ಟ್ನಲ್ಲಿ ಹೋಗಿ ಸ್ಟೇನ ತಂದಿದ್ದಾರೆ. ಆದರೂ ಕೂಡ ಸರ್ಕಾರ ಬಂಡತನವನ್ನ ಪ್ರದರ್ಶನ ಮಾಡಿ ಒಂದು ಸಮಾಜದ ಓಲೈಕೆಗಾಗಿ ಇವತ್ತು ಒಳ ಮೀಸಲಾತಿಯಲ್ಲಿ ರೋಸ್ಟರ್ ಬಿಂದುವಿನ ಪ್ರಕಾರ ನೋಟಿಫಿಕೇಶನ್ ಅನ್ನು ಹೊರಡಿಸಿದ್ದಾರೆ. ಇದು ಅತ್ಯಂತ ದುರ್ದೈವದ ಸಂಗತಿ. ಯಾಕಂದ್ರೆ ಛಲವಾದಿ ಸಮಾಜ ಈ ಸರ್ಕಾರದ ಒಂದು ಅಂಗವಾಗಿ ಕೆಲಸ ಮಾಡಿದೆ. ಈ ಸರ್ಕಾರ ಬರಲಿಕ್ಕೆ ಪ್ರಮುಖ ಒಂದು ಸಮುದಾಯವಾಗಿ ಕೆಲಸ ಮಾಡಿದೆ. ಅದನ್ನ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೂ ಗೊತ್ತು, ಮಾನ್ಯ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಎಚ್.ಸಿ. ಮಾದೇವಪ್ಪ ಸಾಹೇಬರಿಗೂ ಗೊತ್ತು. ಆದ್ರೆ ಇವತ್ತು ನಮ್ಮ ಪರವಾಗಿ, ಇವತ್ತು ಛಲವಾದಿ ಸಮಾಜದ ಯುವಕರ ಭವಿಷ್ಯಕ್ಕಾಗಿ ಯಾರೂ ಕೂಡ ದನಿ ಎತ್ತದೇ ಇರತಕ್ಕಂಥದ್ದು ಇದು ನೋವಿನ ಸಂಗತಿಯಾಗಿದೆ. ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ಮೀಸಲಾತಿ ಅಡಿಯಲ್ಲಿ ಪ್ರವರ್ಗ 1 6%, ಪ್ರವರ್ಗ ಬಿ 6%, ಪ್ರವರ್ಗ ಸಿ 5% ಮೀಸಲಾತಿ ಒಳ ಮೀಸಲಾತಿ ಜಾರಿಯಾಗಿದೆ. ಆ ಜಾರಿ ಆಗಿದ್ದ ಅನುಪಾತದಲ್ಲಿ ಇವರು ನೋಟಿಫಿಕೇಶನ್ ಅನ್ನು ಹೊರಡಿಸಬೇಕಾಗಿರ್ತಕ್ಕಂಥ ಸರ್ಕಾರ ಇವತ್ತು ಒಂದು ಸಮುದಾಯದ ಓಲೈಕೆಗಾಗಿ ಇದನ್ನ ಬೇರೆ ರೀತಿಯಿಂದ ಒಂದು ಸಮಾಜದ ಓಲೈಕೆಗಾಗಿ ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ ದವರಿಗೆ ಇದು ಮರಣ ಶಾಸನವಾಗಿ ಇವತ್ತಿನ ನೋಟಿಫಿಕೇಶನ್ ಅನ್ನು ಹೊರಡಿಸಿದ್ದಾರೆ. ಒಂದು ಮಾಧ್ಯಮದ ಸ್ನೇಹಿತರಿಗೆ ಒಂದು ಮಾಹಿತಿಯನ್ನು ಹಂಚಿಕೊಳ್ತೀನಿ. ಯಾಕಂತಂದ್ರೆ ಇದು ಹೇಗಾಗಿದೆ ಅನ್ನೋದ್ರ ಈಗ ಒಳ ಮೀಸಲಾತಿ ಇನ್ನೂ ಕೂಡ ಜಾರಿಯಾಗಿಲ್ಲ. ಆದರೂ ಕೂಡ ಸರ್ಕಾರದ ವತಿಯಿಂದ ರೋಸ್ಟರ್ ಬಿಂದುವಿನ ಪ್ರಕಾರವಾಗಿ ನೋಟಿಫಿಕೇಶನ್ ಅನ್ನು ಹೊರಡಿದ್ದಾರೆ. ಆ ನೋಟಿಫಿಕೇಶನ್ ಪ್ರಕಾರ ರಾಜ್ಯ ಸರ್ಕಾರ 10 ಇಲಾಖೆಗಳಲ್ಲಿ ಉದ್ಯೋಗ ನೇಮಕಾತಿಯಲ್ಲಿ ಈಗ
ಒಂದು 10 ಇಲಾಖೆಗಳಲ್ಲಿ ನೋಟಿಫಿಕೇಶನ್ ಅನ್ನು ಮಾಡಿದೆ. ಅದರಲ್ಲಿ ಬಲಗೈ ಸಮಾಜಕ್ಕೆ ಅತ್ಯಂತ ಹೆಚ್ಚು ಬಲಗೈ ಸಮಾಜಕ್ಕೆ ಅಂದ್ರೆ ಚಲವಾದಿ ಸಮಾಜಕ್ಕೆ ಅನ್ಯಾಯ ಆಗಿದೆ. ಯಾಕಂತಂದ್ರೆ ಇವತ್ತು ಸರ್ಕಾರಿ ನೇಮಕಾತಿಯಲ್ಲಿ ಬಲಗೈ ಸಮಾಜಕ್ಕೆ ಅನ್ಯಾಯ ಆಗಿರೋದು ಎಷ್ಟು ಮತ್ತು ಮುಂದೆ ಎಷ್ಟು ಆಗ್ಬಹುದು, ಇದನ್ನು ಯಾಕೆ ನಾವು ಖಂಡಿಸ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಒಂದು ದಾಖಲಾತಿಗಳ ಪ್ರಕಾರ, ಸರ್ಕಾರದ ದಾಖಲಾತಿಗಳ ಪ್ರಕಾರ ನಾನು ಒಂದೆರಡು ನಿಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತೇನೆ. ಕೃಷಿ ಮಾರುಕಟ್ಟೆಯಲ್ಲಿ ಒಟ್ಟು ಹುದ್ದೆಗಳು 180 ನೋಟಿಫಿಕೇಶನ್ ಆಗಿದ್ದಾವೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಒಳ ಮೀಸಲಾತಿ ಆಧಾರದಲ್ಲಿ 31 ಹುದ್ದೆಗಳನ್ನು ಕೊಡಬೇಕಂತಾಗಿದೆ. ಅದರಲ್ಲಿ ಪ್ರವರ್ಗ ಎ 13, ಪ್ರವರ್ಗ ಬಿ 11, ಪ್ರವರ್ಗ ಸಿ 7 ಹುದ್ದೆಗಳನ್ನ ಅವರು ನೇಮಿಸಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಒಟ್ಟು 25 ಹುದ್ದೆಗಳಿವೆ. ಆ ಹುದ್ದೆಗಳಲ್ಲಿ ಪ್ರವರ್ಗ ಎ ದವರಿಗೆ 4 ಸಿಕ್ಕಿದೆ, ಪ್ರವರ್ಗ ಬಿ ದವರಿಗೆ 1 ಸಿಕ್ಕಿದೆ, ಪ್ರವರ್ಗ ಸಿ ದವರಿಗೆ ಸಿಕ್ಕಿಲ್ಲ. ಮತ್ತು ಕರ್ನಾಟಕ ಸಾಬೂನು ಲಿಮಿಟೆಡ್ ನ ಒಟ್ಟು ಹುದ್ದೆಗಳು 18, ಅದರಲ್ಲಿ ಮೀಸಲಾತಿ ಅಡಿಯಲ್ಲಿ ಹುದ್ದೆಗಳು 6. ಆ 6ರಲ್ಲಿ ಪ್ರವರ್ಗ 1ಕ್ಕೆ ಪ್ರವರ್ಗ ಎಗೆ 5 ಹುದ್ದೆಗಳು ಅಲ್ಲಿ ನೇಮಕವಾಗಿದ್ದಾವೆ ಮತ್ತು 1 ಹುದ್ದೆಗಳು ಬಿಗೆ ಆಗಿದ್ದಾವೆ, ಸಿ ದವರಿಗೆ ಇಲ್ಲ. ಸಣ್ಣ ಕೈಗಾರಿಕೆ ಅಭಿವೃದ್ಧಿ ನಿಗಮದ ಒಟ್ಟು ಹುದ್ದೆಗಳು 44ರಲ್ಲಿ 12 ಮೀಸಲು ಕ್ಷೇತ್ರದ ಹುದ್ದೆಗಳಿವೆ. ಅದರಲ್ಲಿ 12 ಹುದ್ದೆಗಳು ಪ್ರವರ್ಗ 1, ಪ್ರವರ್ಗ ಬಿ ದವರಿಗೆ 1, ಪ್ರವರ್ಗ ಸಿ ದವರಿಗೆ ಇಲ್ಲ. ನಂತರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವಿಜಯನಗರದಲ್ಲಿ ಒಟ್ಟು ಹುದ್ದೆಗಳು 8, ಮೀಸಲು ಹುದ್ದೆಗಳು 2. ಅದು ಮೀಸಲು ಹುದ್ದೆಗಳು ಒಟ್ಟು 2 ಕೂಡ ಪ್ರವರ್ಗ 2ಕ್ಕೆ ಹೋಗಿದೆ. ಮತ್ತು ರಾಯಚೂರು RMIS ಒಟ್ಟು ಹುದ್ದೆಗಳು 40, ಮೀಸಲು ಹುದ್ದೆಗಳು 6. ಶೇಕಡಾ 6 ಮತ್ತು 5ರ ಅನುಪಾತದಲ್ಲಿ ಆಗ್ಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಪ್ರವರ್ಗ ಎಗೆ 4 ಆಗಿದೆ, ಪ್ರವರ್ಗ ಬಿ ದವರಿಗೆ ಇಲ್ಲ, ಪ್ರವರ್ಗ ಸಿ ದವರಿಗೆ 2 ಆಗಿದೆ. ಮತ್ತು ಸರ್ಕಾರಿ ಆಯುರ್ವೇದಿಕ್ ಮೆಡಿಕಲ್ ವಿವಿ ಒಟ್ಟು ಹುದ್ದೆಗಳು 8, ಅದರಲ್ಲಿ ಮೀಸಲು ಕ್ಷೇತ್ರದಲ್ಲಿ 2, ಅದು ಕೂಡ ಪ್ರವರ್ಗ ಎಗೆ 2 ಹೋಗಿದೆ, ಪ್ರವರ್ಗ ಬಿ ದವರಿಗೆ ಅಲ್ಲಿಲ್ಲ, ಪ್ರವರ್ಗ ಸಿ ದವರಿಗೆ ಅಲ್ಲಿಲ್ಲ. ಮತ್ತು ವಾಯುವ್ಯ ಕರ್ನಾಟಕ ಸಾರಿಗೆ ಇಲಾಖೆಯಲ್ಲಿ ಒಟ್ಟು ಹುದ್ದೆಗಳು 30, ಅದರಲ್ಲಿ 33, ಅದರಲ್ಲಿ ಒಟ್ಟು ಹುದ್ದೆಗಳು 10 ಮೀಸಲು ಅಭ್ಯರ್ಥಿಗಳಿದ್ರೆ ಪ್ರವರ್ಗ ಎ ದವರಿಗೆ ಕೂಡ 10ಕ್ಕೆ 10 ಕೂಡ ಪ್ರವರ್ಗ ಎ ದವರಿಗೆ ಹೋಗಿದೆ, ಪ್ರವರ್ಗ ಬಿ ದವರಿಗಿಲ್ಲ ಮತ್ತು ಪ್ರವರ್ಗ ಸಿ ದವರಿಗಿಲ್ಲ. ಕೃಷಿ ವಿದ್ಯಾಲಯ ವಿವಿ ಧಾರವಾಡದಲ್ಲಿ ಒಟ್ಟು ಹುದ್ದೆಗಳು 33, ಅದರಲ್ಲಿ ಒಳ ಮೀಸಲಾತಿ ಆಧಾರದಲ್ಲಿ ಆಗಿರತಕ್ಕಂಥ ನೋಟಿಫಿಕೇಶನ್ 9, ಸಂಪೂರ್ಣ 9 ಕೂಡ ನೋಟಿಫಿಕೇಶನ್ 9 ಕೂಡ ಪ್ರವರ್ಗ 1ಕ್ಕೆ ಹೋಗಿದೆ. ಅಂತಹ ವಿಶ್ವವಿದ್ಯಾಲಯದಲ್ಲಿ ಪ್ರವರ್ಗ 1ಕ್ಕೆ ಅಷ್ಟು 9 ಮೀಸಲಾತಿಯಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳಿದ್ರೆ ಉಳಿದಂತಹ ಪ್ರವರ್ಗ ಬಿ ದಲ್ಲಿ ಮತ್ತು ಪ್ರವರ್ಗ ಸಿ ದಲ್ಲಿ ಇದ್ದಂತಹ ಅಭ್ಯರ್ಥಿಗಳ ಪಾಡೇನು? ಈಗ ನೋಟಿಫಿಕೇಶನ್ ಆಗಿ ಅವರಿಗೆ ಹುದ್ದೆಯನ್ನು ಅಲಂಕರಿಸಿದ್ರೆ ಅವರು ಇವತ್ತು ಜಾಯಿನ್ ಆದ್ರೆ ಒಂದು ಸರಿಸಮಾನ ಒಂದು ಸರ್ಕಾರಿ ಇಲಾಖೆಯಲ್ಲಿ 30ರಿಂದ 35 ವರ್ಷ ಆ ಅಧಿಕಾರಿ ಅಲ್ಲಿ ಅಧಿಕಾರವನ್ನ ಚಲಾಯಿಸ್ತಾನೆ. ಆತ 30-35ರ ನಂತರ ಆತ ನಿವೃತ್ತಿಯನ್ನಾಗ್ತಾನೆ. ತದನಂತರ ಈ ಪ್ರವರ್ಗ ಬಿಗೆ ಅವಕಾಶಗಳು ಸಿಗ್ತದೆ. 35 ವರ್ಷಗಳ ಕಾಲ ನಾವು ಮೀಸಲಾತಿಯಿಂದ ದೂರ ಇರಬೇಕಾಗ್ತದೆ. ಇದು ಬಲಗೈ ಸಮಾಜಕ್ಕೆ ಮರಣ ಶಾಸನ ಆಗಿದೆ ಅಂತ ನಾನು ಹೇಳಿದ್ದು. ಮತ್ತು ತದನಂತರ BMWS ಒಟ್ಟು ಹುದ್ದೆಗಳು 165 ಇದಾವೆ. ಅದರಲ್ಲಿ 22 ಹುದ್ದೆಗಳು ಮೀಸಲಾತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಎಗೆ 10, ಬಿಗೆ 7, ಸಿಗೆ 5. ಇಂಥವೆಲ್ಲವೂ ಕೂಡ ಯಾವ ಒಳ ಮೀಸಲಾತಿ ಜಾರಿ ಆಗದೆ ಸರ್ಕಾರ ಒಂದು ಸಮುದಾಯದ ಓಲೈಕೆಗಾಗಿ ಇವತ್ತು ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ ದವರಿಗೆ ಮರಣ ಶಾಸನವನ್ನು ಬರೀಲಿಕ್ಕೆ ಇವತ್ತಿನ ನಮ್ಮ ಆಡಳಿತದಲ್ಲಿರತಕ್ಕಂತಹ ಕಾಂಗ್ರೆಸ್ ಸರ್ಕಾರ ಹೊರಟಿರ್ತಕ್ಕಂಥದ್ದು ಇವತ್ತು ಛಲವಾದಿ ಸಮಾಜಕ್ಕೆ ಅತ್ಯಂತ ನೋವಿನ ಸಂಗತಿಯಾಗಿದೆ. ಇವತ್ತು ರಾಜ್ಯದಾದ್ಯಂತ ಇವತ್ತು ಛಲವಾದಿ ಸಮಾಜ ಬಹಳ ಗಟ್ಟಿತನವನ್ನ ಪ್ರದರ್ಶನ ಮಾಡ್ತಾ ಇದೆ. ನೀವು ನಾಗಮೋಹನ್ ದಾಸ್ ಅವರ ವರದಿ ಸಂಪೂರ್ಣವಾಗಿ ಅಂಗೀಕಾರವಾಗುವವರೆಗೂ ಕೂಡ ನೋಟಿಫಿಕೇಶನ್ ಅನ್ನ ಹೊರಡಿಸಬೇಡ್ರಿ. ಇಲ್ಲ, ನೀವು ರೋಸ್ಟರ್ ಪ್ರಕಾರ ನೀವು ಹೊರಡಿಸಿದೆ ಆದ್ರೆ 6%, 5ರ ಅನುಪಾತದಲ್ಲಿ ನೀವು ನೋಟಿಫಿಕೇಶನ್ ಅನ್ನ ಹೊರಡಿಸಿ ಆ ಹುದ್ದೆಗಳನ್ನ ತುಂಬುವಂತ ಕೆಲಸ ಸರ್ಕಾರದವರು ಮಾಡ್ಬೇಕನ್ನೋದು ನಮ್ಮ ಛಲವಾದಿ ಸಮಾಜದ ಒಕ್ಕೊರಲಿನ ಒತ್ತಾಯದು. ಇದು ನಾವು ಯಾವ ಸಮಾಜದ ವಿರುದ್ಧವೂ ಅಲ್ಲ. ನಾವು ಪ್ರವರ್ಗ 1 ತೊಂದರ ಅಂತ ಹೇಳಿ ಅವ್ರ ವಿರುದ್ಧ ನಾವು ಹೋರಾಟ ಮಾಡ್ತಾ ಇಲ್ಲ, ಅಥವಾ ನಾವು ಅವರು ಹೆಚ್ಚಿಗೆ ತಗೊಂಡಾರ ಅಂತ ಅವ್ರ ವಿರುದ್ಧ ಇಲ್ಲ. ಆದ್ರೆ ನಮ್ಮ ಹಕ್ಕುಗಳನ್ನ ನಾವು ಪಡೆದುಕೊಳ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಇವತ್ತು ನಮ್ಮ ಸಮುದಾಯದ ಯುವಕರು ಇವತ್ತು ಹಾಸ್ಟೆಲ್ಗಳಲ್ಲಿ ಉಳಿದುಕೊಂಡು ಪಿಜಿಗಳನ್ನ ಮಾಡಿಕೊಂಡು ಹಗಲು ರಾತ್ರಿಗಳನ್ನು ಓದಿದ ನಂತರವೂ ಕೂಡ 35 ವರ್ಷ ಅವರಿಗೆ ಹುದ್ದೆನೇ ಸಿಗಲಿಲ್ಲ ಅಂತಂದ್ರೆ ಯಾವ ಪುರುಷಾರ್ಥಕ್ಕಾಗಿ ಈ ರೋಸ್ಟರ್ನಿಂದ ನೀವು ಪ್ರಾರಂಭ ಮಾಡಿದಿರಿ? ಮಾನ್ಯ ಸರ್ಕಾರದವರು ಇದನ್ನ ಉತ್ತರಿಸಬೇಕು.
ಇವತ್ತು ಸರ್ಕಾರದ ಭಾಗವಾಗಿ ನಾವು ಕೆಲಸ ಮಾಡಿದ್ದೇವೆ. ಇವತ್ತು ಯಾವಾಗ ದಶಕಗಳ ದೇವೇಗೌಡರು ಮುಖ್ಯಮಂತ್ರಿ ಇದ್ದಾಗಿಯೂ ಕೂಡ ಒಳ ಮೀಸಲಾತಿಗೆ ಹೋರಾಟ ಮಾಡಿರ್ತಕ್ಕಂಥ ಸಮಾಜ ಇವತ್ತು ನಮ್ಮನ್ನ ಪದೇ ಒಳ ಮೀಸಲಾತಿ ಜಾರಿ ಆಗುವ ಸಂದರ್ಭದಲ್ಲಿಯೂ ಕೂಡ ನಮ್ಮನ್ನ ತುಳಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅಂದ್ರೆ ಇದು ಕಾಣದ ಕೈಗಳ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ನಾನು ವಿಶೇಷವಾಗಿ ಹೇಳಬೇಕಾಗ್ತದೆ. ಯಾಕಂತಂದ್ರೆ ಛಲವಾದಿ ಸಮಾಜ ಅತಿ ದೊಡ್ಡ ಸಮಾಜ, ಕರ್ನಾಟಕದಲ್ಲಿ ಅತ್ಯಂತ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಸಮಾಜ, ಅಂತ ಸಮಾಜವನ್ನ ಕಡೆಗಣನೆ ಮಾಡಿ ಇವತ್ತು ನಮ್ಮ ಯುವಕರನ್ನ, ನಮ್ಮ ಆ ಸಹೋದರನನ್ನ ಈ ಹುದ್ದೆಯಿಂದ ವಂಚಿತರನ್ನಾಗಿ ಮಾಡಲಿಕ್ಕೆ ಮಾನ್ಯ ಸರ್ಕಾರದವರು ಏನು ವಂಚನೆ ಮಾಡ್ತಾ ಇದ್ದಾರೆ, ಅದ್ರ ವಿರುದ್ಧ ನಾವು ಸಂಪೂರ್ಣವಾಗಿ ಇವತ್ತು ಜಿಲ್ಲೆಯಾದ್ಯಂತ ನಾವು ಇವತ್ತು ಹಿರಿಯರ ಮಾರ್ಗದರ್ಶನದಲ್ಲಿ, ಛಲವಾದಿ ಸಮಾಜದ ಹಿರಿಯರ ಮಾರ್ಗದರ್ಶನದಲ್ಲಿ ಪ್ರತಿಯೊಂದು ಹಳ್ಳಿಗಳಿಂದ, ಪ್ರತಿಯೊಂದು ತಾಲೂಕಿನಿಂದ, ಪ್ರತಿಯೊಂದು ವಲಯದಿಂದ ನಾವೆಲ್ಲರೂ ಕೂಡ ಹೋರಾಟವನ್ನ ಪ್ರಾರಂಭ ಮಾಡಬೇಕಾಗ್ತದೆ. ಅದಕ್ಕೆ ಆಸ್ಪದವನ್ನ ಕೊಡದೆ ಸರ್ಕಾರದವರು ಕೂಡಲೇ ಏನಿದು ರೋಸ್ಟರ್ ಪದ್ಧತಿಯನ್ನ ಕೈ ಬಿಡಬೇಕು. ನೀವು ರೋಸ್ಟರ್ ಪ್ರಕಾರ ಮಾಡೋದಾದ್ರೆ ಒಂದು ವಿವಿಯಲ್ಲಿ 3 ಅಥವಾ 3 ವಿವಿಗಳನ್ನ ಕೂಡಿಸಿಕೊಂಡು ಮಾಡಿ 6% ಸಂಬಂಧಪಟ್ಟಿರ್ತಕ್ಕಂಥ ಪ್ರವರ್ಗದವರಿಗೆ 6% ಕೊಡಿ, ಪ್ರವರ್ಗ ಬಿ ದವರಿಗೆ 6 ಕೊಡಿ, ಪ್ರವರ್ಗ ಸಿ ದವರಿಗೆ 5% ಕೊಟ್ರೆ ನಮ್ದು ಯಾವುದೇ ಕೂಡ ತಕರಾರಿಲ್ಲ. ಆದ್ರೆ ಒಂದು ಸಮಾಜಕ್ಕೆ ಬೆಣ್ಣೆ, ಒಂದು ಸಮಾಜಕ್ಕೆ ಸುಣ್ಣವನ್ನ ಕೊಡೋದಾದ್ರೆ ಖಂಡಿತವಾಗಲೂ ಕೂಡ ಛಲವಾದಿ ಸಮಾಜ ನಿಮ್ಮನ್ನ ಈ ಜಿಲ್ಲೆಗೆ, ಈ ಸರ್ಕಾರದ ಸಚಿವರುಗಳಿಗೆ ಮತ್ತು ಈ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಬಿಜಾಪುರ ಜಿಲ್ಲೆಗೆ ಬರಲಿಕ್ಕೆ ನಾವು ಆಸ್ಪದವನ್ನೇ ನೀಡುವುದಿಲ್ಲ. ಅಷ್ಟು ಪ್ರಮಾಣದಲ್ಲಿ ಉಗ್ರವಾದಂತಹ ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗ್ತದೆ. ಆದ್ರಿಂದ ಇವತ್ತು ನಾವೆಲ್ಲರೂ ಕೂಡ ವಿಚಾರವನ್ನ ಮಾಡ್ಬೇಕು. ಏನ್ ರೋಸ್ಟರ್ ಪದ್ಧತಿಯಲ್ಲಿ ಇವತ್ತು ಯಾಕಪ್ಪ ನೀವು ಮೊದಲು ಅನುಭವಿಸಿರಲ್ಲ ಅಂತ ಹೇಳ್ತಾರೆ. ಮೊದಲು ನಾವೇನು ಕೂಡ ಅನುಭವಿಸಿಲ್ಲ. ನಮ್ಮ ಅರ್ಹತೆ ಮೇಲೆ, ನಮ್ಮ ಜ್ಞಾನಾರ್ಜನೆ ಮೇಲೆ ಆ ಹುದ್ದೆಗಳನ್ನು ಅಲಂಕರಿಸಿದ್ವಿ ವಿನಃ ಮೊದಲಿಗೆ ಒಳ ಮೀಸಲಾತಿ ಇರಲಿಲ್ಲ, ಬರೀ ಮೀಸಲಾತಿ ಇತ್ತು. 22% ಮೀಸಲಾತಿಯಲ್ಲಿ ಕಠಿಣ ಪರಿಶ್ರಮವನ್ನು ಪಡೆದುಕೊಂಡಂತಹ ನಮ್ಮ ಸಹೋದರಿಯರು ಅತ್ಯುತ್ತಮವಾಗಿ ವಿದ್ಯಾಭ್ಯಾಸವನ್ನ ಮಾಡಿ ಅನೇಕ ಕಷ್ಟಗಳನ್ನ ಪಟ್ಟು ಅವರು ಒಂದೊಂದು ಹುದ್ದೆಗಳನ್ನು ಅಲಂಕಾರ ಮಾಡಿದರೆ ಅಲ್ಲಿ ನಿಮ್ಮವರು ಈಗ ಅಲ್ಲೇ ಅದಾರಲ್ಲ ಅಂತ ಅನ್ನೋದು ವಾದ ಬೇಡ, ವಿತಂಡವಾದ ಅಂತಾರೆ ಇದಕ್ಕೆ. ಆ ಸಹೋದರ ಸಮಾಜದವರು ಕೂಡ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಸಮಾಜದವ್ರ ಮೇಲೆ ಬಟ್ ಮಾಡ್ಬೇಕು. ನಮ್ಮ ಅರ್ಹತೆ ಮೇಲೆ ನಾವು ಮಾಡಿದ್ದೀವಿ. ಅದು ನಿಮ್ಮ ಅರ್ಹತೆ ಇದ್ರೆ ನೀವು ಕೂಡ ಪಡ್ಕೊಳ್ಬೇಕಾಗಿತ್ತು. ನಿಮಗೆ ಅರ್ಹತೆ ಇರ್ಲಾರ್ದಂತೆ ನಮ್ಮ ಅರ್ಹತೆ ಮೇಲೆ ನಾವು ಪಡೆದುಕೊಂಡಿದ್ದೀವಿ. ಈಗ ಒಳ ಮೀಸಲಾತಿ ಇನ್ನೂ ಕೂಡ ಜಾರಿಯಾಗಿಲ್ಲ. ನೀವು ರೋಸ್ಟರ್ ಬಿಂದುವಿನ ಪ್ರಕಾರ ನೀವು ನೋಟಿಫಿಕೇಶನ್ ಅನ್ನು ಹೊರಡಿಸಿದಾದ್ರೆ 6 ಪ್ರವರ್ಗ 1ಕ್ಕೆ 6%, ಪ್ರವರ್ಗ ಬಿಗೆ 6%, ಪ್ರವರ್ಗ ಸಿಗೆ 5% ನೀವು ಮೀಸಲಾತಿಯನ್ನ ಕೊಟ್ಟು ಆ ಹುದ್ದೆಯನ್ನ ನೀವು ನೋಟಿಫಿಕೇಶನ್ ಮಾಡಬೇಕಂತ ನಾನು ಸರ್ಕಾರದವರಲ್ಲಿ ಒತ್ತಾಯ ಮಾಡ್ತೇನೆ. ರಾಜ್ಯ ಮಟ್ಟದಲ್ಲಿ ಛಲವಾದಿ ಮಹಾಸಭಾದ ಸಹ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಸಿದ್ದಯ್ಯ IAS ನಿವೃತ್ತ ಜಿಲ್ಲಾಧಿಕಾರಿಗಳಿಗೆ ಗಮನಕ್ಕೆ ಬರುವ ಹಾಗೆ ಈಗ ಎಷ್ಟೇ ಬಾರಿ ಕೂಡ ನಾ ಕಂಪ್ಲೀಟ್ ಮಾಡ್ತೀನಿ. ಮುಖ್ಯಮಂತ್ರಿಗಳ ಗಮನಕ್ಕೆ ಬರುವ ಹಾಗೆ ರೋಸ್ಟರ್ ಪದ್ಧತಿ ಕುರಿತಾಗಿ ಸಂಪೂರ್ಣವಾದ ಮಾಹಿತಿ ನೀಡಿದಾರೋ ಅಥವಾ ಮಾಹಿತಿ ಕೊರತೆ ಇವರಿಗಿತ್ತು ಅಥವಾ ಅವರಿಗಿದೆಯೋ ಏನು ಗೊತ್ತಾಗ್ತಾ ಇದೆ. ನಮ್ಮ ಸಮಾಜದವರು ಈಗ ಇಂಥವೆಲ್ಲ ಘಟನೆಗಳಾದ ನಂತರ ಮಾನ್ಯ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಿಗೆ ನಮ್ಮ ಛಲವಾದಿ ಮಹಾಸಭಾದ ರಾಜ್ಯ ನಾಯಕರು ಹೋಗಿ ಆ ವಿಷಯವನ್ನ ಪ್ರಸ್ತಾಪ ಮಾಡಿದ್ದಾರೆ. ಪ್ರಸ್ತಾಪ ಮಾಡಿದಾಗ ಸಚಿವರು ಇದು ನನ್ನ ಗಮನಕ್ಕೆ ಇಲ್ಲ ಅಂತ ಹೇಳಿದ್ದಾರೆ. ಇದು ದುರ್ದೈವದ ಸಂಗತಿ. ನಮ್ಮ ಸಮಾಜದ ಒಬ್ಬ ಹೆಮ್ಮೆಯ ಸಮಾಜ ಕಲ್ಯಾಣ ಸಚಿವರು ಇವತ್ತು ಸಮಾಜದ ನಮ್ಮ ಯುವ ಸಮೂಹವನ್ನ, ನಮ್ಮ ಸಹೋದರ ಈ ಸೋದರತ್ವವನ್ನ ಬೆಳೆಸಬೇಕಾಗಿರ್ತಕ್ಕಂಥ ಸಚಿವರೇ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅನ್ನೋ ಮಾಹಿತಿ ಹೇಳಿದ್ದಾರಲ್ಲ, ಅದಕ್ಕಿಂತ ದುರಂತ ಮತ್ತೊಂದಿಲ್ಲ ಅಂತ ನಾನು ಭಾವಿಸ್ತೀನಿ. ಯಾಕಂತಂದ್ರೆ ಇವತ್ತು ಅತ್ಯುತ್ತಮ ಛಲವಾದಿ ಸಮಾಜದವರೇ ಆಗಿರ್ತಕ್ಕಂತಹ ರಾಜ್ಯ ರಾಜಕಾರಣದಲ್ಲಿ ಪ್ರಭಾವವನ್ನು ಹೊಂದಿರತಕ್ಕಂತಹ ಅನೇಕ ಸಚಿವರುಗಳಿದ್ದಾರೆ. ಜಿ ಪರಮೇಶ್ವರ್ ಸಾಹೇಬ್ ಇದ್ದಾರೆ, ಪ್ರಿಯಾಂಕ್ ಖರ್ಗೆ ಅವರು ಇದ್ದಾರೆ, ಜಿ ಪರಮೇಶ್ವರ್ ಇದ್ದಾರೆ, ಅಭಯ್ ಅವರು ಇದ್ದಾರೆ. ಇಲ್ಲೆಲ್ಲ ಇದ್ರೂ ಕೂಡ ಇವತ್ತು ನಮಗೆ ಕೂಡ ಮರಣ ಶಾಸನ ಬರಲಿಕ್ಕೆ ಹೊಂಟಿದಾರಲ್ಲ, ಅದು ನೋವಾಗಿದೆ ಸರ್. ನಮಗೆ ಇದ್ರೂ ಕೂಡ ನಮ್ಮ ಪರವಾಗಿ ಯಾವ ಒಬ್ಬ ಶಾಸಕ ಆಗಲಿ, ಸಚಿವರಾಗ್ಲಿ, ನಮ್ಮ ಜನಪ್ರತಿನಿಧಿ, ನಮ್ಮಿಂದ ಓಟ್ ಪಡೆದುಕೊಂಡಿರ್ತಕ್ಕಂಥ ಜನರ ಅಭ್ಯರ್ಥಿಗಳು ಕೂಡ ನಮ್ಮ ಸಮಾಜದ ಪರವಾಗಿ ಧ್ವನಿ ಎತ್ತದೇ ಇರ್ತಕ್ಕಂಥದ್ದು ಇವತ್ತು ಛಲವಾದಿ ಸಮಾಜಕ್ಕೆ ನೋವುಂಟಾಗಿದೆ. ಆ ನೋವಿನಿಂದ ನಾವು ಇವತ್ತು ಪ್ರೆಸ್ ಮೀಟ್ ಕರೆದು ಇವತ್ತು ಸರ್ಕಾರ ಕೂಡಲೇ ಎಚ್ಚೆತ್ಕೊಂಡು ಇದನ್ನ ರೋಸ್ಟರ್ ಪದ್ಧತಿಯನ್ನ ಕೈ ಬಿಡ್ರಿ. ಒಂದು ಇಲ್ಲ, ನೀವು 6%, 5% ಬಿಂದುವಿನಲ್ಲಿ ನೀವು ಹುದ್ದೆಯನ್ನ ನೋಟಿಫಿಕೇಶನ್ ಮಾಡ್ರಿ ಅಂತ ಹೇಳಿ ನಾವು ಒತ್ತಾಯ ಮಾಡ್ಲಿಕ್ಕೆ ಬಂದಿದ್ದೀವಿ. ನಾಗಮೋಹನ್ ದಾಸ್ ವರದಿ ಇದು ವರದಿಯಲ್ಲಿ ಅಲೆಮಾರಿಗಳಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಅಲೆಮಾರಿಗಳು ಸುಪ್ರೀಂ ಕೋರ್ಟಿಗೆ ಹೋಗಿ ಅದನ್ನ ಸ್ಟೇ ತಂದಿದ್ದಾರೆ ಸರ್. ಆದ್ರಿಂದ ರಾಜ್ಯಪಾಲರು ಅದಕ್ಕೆ ಅಂಕಿತವನ್ನು ಹಾಕಿಲ್ಲ. ಮತ್ತು ಆದಿ ದ್ರಾವಿಡ, ಆದಿ ಕರ್ನಾಟಕ, ಆದಿ ಆಂಧ್ರ ಅನ್ನೋ ಜಾತಿಗಳು ಅವರಿಗೆ
ಪ್ರತ್ಯೇಕವಾಗಿ ನೀವು ಬಲಗೈ ಪ್ರವರ್ಗ ಎದಲ್ಲಿಯೂ ಮೆನ್ಷನ್ ಮಾಡಿಲ್ಲ, ಪ್ರವರ್ಗ ಬಿ ದಲ್ಲಿ ಮೆನ್ಷನ್ ಮಾಡಿಲ್ಲ, ಪ್ರವರ್ಗ ಸಿ ದಲ್ಲಿ ಮೆನ್ಷನ್ ಮಾಡಿಲ್ಲ. ಅವರಿಗೆ ಆಯ್ಕೆ ಅನುಸಾರ ಬಿಟ್ಟಿದ್ದಾರೆ. ನೀವು ನಾನು ಆದಿ ಕರ್ನಾಟಕ ಆದ್ರೆ ನೀನು ಪ್ರವರ್ಗ 1ರಲ್ಲಿ ನಾನು ಆಯ್ಕೆ ಮಾಡಿದ್ರೆ ನೀವು ಪ್ರವರ್ಗ 1ರಲ್ಲಿ ನಾವು ಹೋಗ್ಬೋದು. ಪ್ರವರ್ಗ 2ರಲ್ಲಿ ಹೋಗ್ತೀನಿ ಅಂತಂದ್ರೆ ಪ್ರವರ್ಗ 2ರಲ್ಲಿ ಹೋಗ್ಬೋದು. ಪ್ರವರ್ಗ 3ರಲ್ಲಿ ಹೋಗ್ತೀನಿ ಅಂತಂದ್ರೆ ಪ್ರವರ್ಗ 3ರಲ್ಲಿ ಹೋಗ್ಬೋದು. ಆದ್ರಿಂದ ದ್ವಂದ್ವಗಳಾಗಿದೆ ವಿನಃ ಈ ಒಳ ಮೀಸಲಾತಿಯಿಂದ ನ್ಯೂನ್ಯತೆಗಳಿದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆ ನ್ಯೂನ್ಯತೆಗಳನ್ನ ಸರಿಪಡಿಸಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಆ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಆದ್ರಿಂದ ಕೂಡಲೇ ಇವೇನು ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಅಂತ ಏನಿದ್ದಾರೆ ಅವರನ್ನ ಯಾವ್ದಾದ್ರು ಒಂದು ಪ್ರವರ್ಗಕ್ಕೆ ನೀವು ಸೀಮಿತ ಮಾಡಿ. ಮತ್ತು ತದನಂತರ ನೀವು ಅಲೆಮಾರಿಗಳಿಗೆ ಏನಿದೆಯಲ್ಲ ಪ್ರತ್ಯೇಕ ಅವರು ಮೀಸಲಾತಿ ಕೇಳ್ತಾ ಇದ್ದಾರೆ. ಅದು ಸರ್ಕಾರ ಮತ್ತು ಆ ಅಲೆಮಾರಿಗೆ ಸಮುದಾಯದ ರಾಜ್ಯ ಮುಖಂಡರ ಜೊತೆ ನೀವು ಚರ್ಚೆಯನ್ನು ಮಾಡಿ ಅವರಿಗೂ ಕೂಡ ನ್ಯಾಯವನ್ನು ಒದಗಿಸಿ. ಯಾಕಂದ್ರೆ ಇಲ್ಲಿ ಬಲಾಢ್ಯವಾಗಿರ್ತಕ್ಕಂಥ ಛಲವಾದಿ ಸಮಾಜಕ್ಕೆ ಅನ್ಯಾಯ ಆಗ್ತಿದೆ ಅಂತಂದ್ರೆ ಇನ್ನು ಅಲೆಮಾರಿಗಳ ಪರಿಸ್ಥಿತಿ ಏನಿದೆ ಸರ್? ನಾವು ಕೂಡ ಆತ್ಮಾವಲೋಕನ ಮಾಡ್ಕೊಳ್ಬೇಕಲ್ಲ. ನಾವು ಯಾರಾದ್ರೂ ಕರ್ನಾಟಕದಲ್ಲಿ ಛಲವಾದಿ ಸಮಾಜ ಅಂತಂದ್ರೆ ಯಾರಿಗೇ ಅನ್ಯಾಯ ಆದ್ರೂ ಕೂಡ ಮೊದಲು ಛಲವಾದಿ ಸಮಾಜ ಇರುತ್ತದೆ. ಅದು ನಿಮಗೂ ಗೊತ್ತು, ನನಗೂ ಗೊತ್ತು. ಅಂತ ಸಂದರ್ಭದಲ್ಲಿ ಇವತ್ತು ನಮ್ಮ ಹೊಟ್ಟೆಗೆ ಬೆಂಕಿ ಬಿದ್ದಿದೆ. ನಮ್ಮ ಬೆಂಕಿಯನ್ನು ಆರಿಸಬೇಕಾಗಿರ್ತಕ್ಕಂಥ ಜನಪ್ರತಿನಿಧಿಗಳು ಇವತ್ತು ಎಲ್ಲೇ ಕುಂತು ಕೇಂದ್ರ ಹಾರಿಕೆ ಉತ್ತರಗಳನ್ನ ಕೊಡ್ತಾರೆ ಅಂದ್ರೆ ಅಂತಹ ಸಚಿವರು, ಶಾಸಕರುಗಳು ಮುಂದಿನ ದಿನಮಾನಗಳಲ್ಲಿ ನಾವು ತಿರಸ್ಕಾರವನ್ನು ಮಾಡಬೇಕಾಗ್ತದೆ. ಛಲವಾದಿ ಸಮಾಜದ ವತಿಯಿಂದ ಇವತ್ತು ಯಾಕೆ ನಾವು ಇಷ್ಟು ಆಕ್ರೋಶಭರಿತವಾಗಿ ಮಾತನಾಡ್ತಾ ಇದ್ದೀವಿ ಅಂತಂದ್ರೆ ಈಗ ನೀವು ಸುಧಾರಣೆ ಆಗ್ಲಿಲ್ಲ ಅಂದ್ರೆ 35 ವರ್ಷಗಳ ಕಾಲ ನಾವು ಈ ಮೀಸಲಾತಿಯಿಂದ ವಂಚಿತರಾಗ್ತೇವೆ. ಬಾಬಾ ಸಾಹೇಬರ ಸಂವಿಧಾನ 1950ರಿಂದ ಬರೋದಕ್ಕಿಂತ ಮುಂಚೆಯೂ ಕೂಡ ಅಸ್ಪೃಶ್ಯತೆ ಆಚರಣೆಯಲ್ಲಿ ಬೆಂದಿದ್ದೇವೆ. ಸಂವಿಧಾನ ಜಾರಿ ಆದ ನಂತರವೂ ಕೂಡ ನಾವು ಕೆಲವು ಕಾನೂನು ನಿಯಮಗಳನ್ನ ಇಲ್ಲದ ಕೂಡ ನಾವು ಅಸ್ಪೃಶ್ಯತೆಗೆ ಒಳಪಟ್ಟಿದ್ದೇವೆ, ಅತ್ಯಾಚಾರಕ್ಕೆ ಒಳಪಟ್ಟಿದ್ದೇವೆ. ಇವೆಲ್ಲ ಕೂಡ ಮುಂದುವರಿಯ ನಿಟ್ಟಿನಲ್ಲಿ ಈ ರೋಸ್ಟರ್ ಬಿಂದುವನ್ನ ಪ್ರಾರಂಭಿಸಿದ್ದಾರೆ ಅಂತೇಳಿ ನಾನು ಇದನ್ನು ಆರೋಪ ಮಾಡ್ತೇನೆ ಸರ್ಕಾರದವ್ರ ಮೇಲೆ. ಯಾಕಂದ್ರೆ ನಮ್ಗೆ ಹಕ್ಕುಗಳಿರಲ್ಲ. ನಮ್ಗೆ ಮತ್ತು ನಮ್ಮ ಸಮುದಾಯಕ್ಕೆ ವಿಶೇಷವಾಗಿ ಯಾವ ಇದೇನು ಅನುವಂಶಿಕವಾಗಿ ಬಂದಿರ್ತೈತಲ್ಲ ಕುಲಕಸಬು ಯಾವುದೂ ಇಲ್ಲ. ನಮ್ಮ ಛಲವಾದಿ ಸಮಾಜಕ್ಕೆ ಯಾವುದೂ ಇಲ್ಲ, ಬೇರೆ ಬೇರೆ ಸಮಾಜಕ್ಕೆ ಇದೆ. ಅದು ಬೇರೆ ಬೇರೆ ಸಮುದಾಯ ಸ್ವತಃ ಬಾಬಾ ಸಾಹೇಬ್ ಸಂವಿಧಾನ ಬರೋಕ್ಕಿಂತ ಮುಂಚೆಯೂ ಕೂಡ ಅವ್ರು ಹಣ ನೋಡಿದ್ದಾರೆ. ನಾವು ಹಣ ನೋಡಿಲ್ಲ. ನಾವು ಜೀತಗಾರಿಕೆಯಲ್ಲಿ ಬಂದಿದ್ದೇವೆ, ಅಸ್ಪೃಶ್ಯರಾಗಿ ಬಂದಿದ್ದೇವೆ. ಇವತ್ತು ಆ ಅಸ್ಪೃಶ್ಯತೆಯನ್ನು ನೊಂದು ಬೆಂದಿರ್ತಕ್ಕಂತಹ ಯುವ ಸಮೂಹ ಕಷ್ಟಪಟ್ಟು ಓದಿ ಅನೇಕ ಹುದ್ದೆಗಳನ್ನ ಪಡೆದುಕೊಂಡಿದೆ ವಿನಃ ಇದು ಯಾರ ಕೊಟ್ಟಿರ್ತಕ್ಕಂತಹ ಭಿಕ್ಷೆಯಿಂದ ಅಲ್ಲ, ಬಾಬಾ ಸಾಹೇಬರ ಸಂವಿಧಾನದಿಂದ. ಅದನ್ನ ಬಟ್ ಮಾಡಿ ಛಲವಾದಿ ಸಮಾಜದವ್ರು ನೀವು ಆಲ್ರೆಡಿ ಅದಿರಲ್ಲ, ಆ ಹುದ್ದೆ ನಿಮಗೆ ಯಾಕೆ ಅನ್ನೋ ವಿತಂಡವಾದ ಬೇಡ. ನಮ್ಮ ಅರ್ಹತೆ ಮೇಲೆ, ನಮ್ಮ ವಿದ್ಯಾರ್ಥಿ, ನಮ್ಮ ಜ್ಞಾನಾರ್ಜನೆ ಮೇಲೆ ಪಡೆದುಕೊಂಡಿರ್ತಕ್ಕಂತಹ ಹುದ್ದೆಗಳವು. ಆದ್ರಿಂದ ಸರ್ಕಾರದವರು ಕೂಡಲೇ ರೋಸ್ಟರ್ ಪದ್ಧತಿಯನ್ನ ಕೈ ಬಿಡಬೇಕು. ಕೈ ಬಿಡದೇ ಇದ್ರೆ ಕಾಲಾವಕಾಶ ಗಡುವು ಏನಾದ್ರು ಕೊಡ್ತಾ ಇದ್ರು. ಈಗ ರಾಜ್ಯದಾದ್ಯಂತ ಮೈಸೂರಿನಿಂದ ಪ್ರಾರಂಭವಾಗಿ ಬಿಜಾಪುರಕ್ಕೆ ಬಂದಿದ್ದಿದೆ ಸರ್ ಈ ಹೋರಾಟ. ಮೈಸೂರು, ಮಂಡ್ಯ, ಬೆಂಗಳೂರು, ಚಿತ್ರದುರ್ಗ, ತುಮಕೂರಿನಲ್ಲಿ ಮತ್ತು ಗುಲ್ಬರ್ಗದಲ್ಲಿ ಎಲ್ಲವೂ ಕಡೆ ಬಹಳ ಬಲಗೈ ಸಮಾಜ, ಛಲವಾದಿ ಸಮಾಜ ಉಗ್ರವಾದಂತಹ ಹೋರಾಟದ ಮುಖಾಂತರ ಸರ್ಕಾರದ ಗಮನವನ್ನು ಸೆಳೆಯಲಿಕ್ಕೆ ಪ್ರಾರಂಭ ಮಾಡಿದೆ. ಆ ನಿಟ್ಟಿನಲ್ಲಿ ಲಕ್ಷಾಂತರ ಮತಗಳಿದ್ದಂತಹ ಬಿಜಾಪುರ ಜಿಲ್ಲೆಯಲ್ಲಿ ಕೂಡ ನಮ್ಮನ್ನ ಕಡೆಗಣಿಸಿದರೆ ನಿಮಗೆ ಮುಂದಿನ ದಿನಮಾನಗಳಲ್ಲಿ ಸರ್ಕಾರ ಬರೋದು ಕಷ್ಟ ಆಗುತ್ತದೆ. ಆದ್ರಿಂದ ನಾವೆಲ್ಲರೂ ಕೂಡ ಇವತ್ತು 1-2-3 ದಿನದಲ್ಲಿ ಇದನ್ನ ಸರಿಪಡಿಸಿ ಈ ನೋಟಿಫಿಕೇಶನ್ ಅನ್ನು ತಕ್ಷಣ ತಡೆ ಹಿಡಿದು ಪ್ರವರ್ಗ 1ರವರೆಗೆ 6, 6 ಪ್ರವರ್ಗದಲ್ಲಿ ಬಿ ಮತ್ತು 5% ಪ್ರವರ್ಗ ಸಿ ದವರೆಗೆ ಕೊಡಬೇಕಂತ ನಾನು ಒತ್ತಾಯ ಮಾಡ್ತೀನಿ ಸರ್. ರೈಟ್.